ಸವಿ ಸವಿ ನೆನಪು, ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ನಮಸ್ಕಾರ ಶ್ಯಾಮ್ ಸುಂದರ್ ಸರ್. ನಮಸ್ಕಾರ ಸರ್. ತಾವು ಯಾವ ಒಂದು ಆಕಾಶವಾಣಿ ಕೇಂದ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಸೇವೆಗೆ ತಾವು ಸೇರಿದ್ರಿ ಸರ್? ಮೊಟ್ಟ ಮೊದಲು ಸೇರಿದ್ದು 1978 ಮೇ 26 ಆಕಾಶವಾಣಿ ಮಂಗಳೂರಲ್ಲಿ ಸೇರಿದ್ದು. ಓಹೋ, ಮಂಗಳೂರಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ತಾವು ಸೇವೆಗೆ ಸೇರ್ಕೊಂಡ್ರಿ. ಹೌದು. ಸರಿಸುಮಾರು ಎಷ್ಟು ವರ್ಷಗಳು ನೀವು ಸೇವೆ ಸಲ್ಲಿಸಿದಿರಿ ಸರ್? ನಾನು ರಿಟೈರ್ ಆಗಿದ್ದು 2012 ಏಪ್ರಿಲ್ 30. ನಿಮ್ಮ ಕೆಲಸದ ಅನುಭವದ ಬಗ್ಗೆ ಹೇಳೋದಾದ್ರೆ ಏನ್ ಸರ್, ನಿಮ್ ಖುಷಿ ಕೊಟ್ಟಿದ್ಯಾ ಇಲ್ವಾ? ಖಂಡಿತ ಕೊಟ್ಟಿದೆ. ಯಾಕೆ ಅಂತಂದ್ರೆ 10-12 ವರ್ಷ ನಾನು CBS ಅಲ್ಲಿ ಇದ್ದೆ. ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಲ್ಲಿ ಇದ್ದೆ. ಅಲ್ಲಿ UDCನೂ ಆಗಿದ್ದೆ, ಅಕೌಂಟೆಂಟು ಆಗಿದ್ದೆ. 9 ವರ್ಷ ಅಲ್ಲಿ ಅಕೌಂಟೆಂಟ್ ಆಗಿದ್ದೆ. UDCನೂ ಒಂದು 7-8 ವರ್ಷ UDCನೂ ಆಗಿದ್ದೆ. ಸೊ ಮೈ ಲಾಂಗೆಸ್ಟ್ ಪೀರಿಯಡ್ ಈಸ್ CBS. ಅದಾದ್ಮೇಲೆ ನಾನು ಚಿತ್ರದುರ್ಗ ಸ್ಟೇಷನ್ ಟ್ರಾನ್ಸ್ಫರ್ ಮಾಡಿದ್ರು ನನಗೆ ಅಕೌಂಟೆಂಟ್ ಆಗಿ. ಅಲ್ಲೂ ಒಂದು 4 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಬಂದು ಪುನಃ SPTಗೆ ಟ್ರಾನ್ಸ್ಫರ್ ಆಯ್ತು ನನಗೆ. ಸೂಪರ್ ಪವರ್ ಟ್ರಾನ್ಸ್ಪೋರ್ಟ್ ಯಲಹಂಕ ಆಫೀಸ್ ಇರೋದು. ಅಲ್ಲೂ ಒಂದು 2 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ನನಗೆ ಎವೋ ಪ್ರಮೋಷನ್ ಬಂತು. ಎವೋ ಪ್ರಮೋಷನ್ ARಗೆ ಮೈನ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಯ್ತು ನನಗೆ. ಇಲ್ಲೇ ಎಸ್, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಎವೋಗೆ ಪ್ರಮೋಷನ್ ಕೊಟ್ಟರು. ಇಲ್ಲಿ ಬಂದು ಕೆಲಸ ಮಾಡಿದೆ ನಾನು. 2012 ರಿಟೈರ್ ಆದೆ. ಸರ್, ಈಗ CBS ಅನ್ನೋದು ಒಂದು ವಿಶೇಷವಾದಂತಹ ಒಂದು ವಿಭಾಗ ಕೂಡ ಹೆಚ್ಚಿನ ಒಂದು ವಹಿವಾಟು ನಡೀತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ವಾಣಿಜ್ಯ ಪ್ರಕಟಣೆಗಳು, ವಾಣಿಜ್ಯ ಕಾರ್ಯಕ್ರಮಗಳು, ತಾವು ಹೇಳಿದಂಗೆ CBS ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನೋದು ಹೆಚ್ಚಾಗಿ ಇಲ್ಲಿ ಮನಿ ಫ್ಲೋಯಿಂಗ್, ಹಣದ ಒಂದು ವ್ಯವಹಾರ ಅನ್ನೋದು ಜಾಸ್ತಿ ನಡೀತಾ ಇರುತ್ತೆ. ಬೇರೆ ಒಂದು ವಿಭಾಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇದಕ್ಕೆ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ಅಡ್ವರ್ಟೈಸ್ಮೆಂಟ್ ಕೊಡಕ್ ಬರ್ತಾರಲ್ಲ ಏಜೆಂಟ್ಸ್ಗಳು ಇರ್ತಾರಲ್ಲ, ರಿಜಿಸ್ಟರ್ಡ್ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಂತ ಇರುತ್ತೆ, ಜಾಹೀರಾತು ಏಜೆನ್ಸಿಗಳು. ಅವ್ರೇನ್ ಮಾಡ್ತಾರೆ, ಸೀದಾ ಬಂದು ಏನ್ ಮಾಡ್ತಾರೆ, ಅವ್ರು ಅಡ್ವರ್ಟೈಸ್ಮೆಂಟ್ ತಗೊಂಡಿರೋದು ಕ್ಲೈಂಟ್ಸ್ ಇಂದ ಅಡ್ವರ್ಟೈಸ್ಮೆಂಟ್ ತಗೊಂಡಿರೋದು ಬಂದು ನಮಗೆ ಕೊಡ್ತಾರೆ. ಈಗ 20 ಸೆಕೆಂಡ್ಸ್ 30 ಸೆಕೆಂಡ್ಸ್ 1 ಮಿನಿಟ್, ಅದು ನಂಬರ್ ಆಫ್ ಡ್ಯೂರೇಷನ್ ಮೇಲೆ ಹೋಗುತ್ತೆ. ಅದು ಬಂದ ಮೇಲೆ ಅದಕ್ಕೊಂದು ಅಮೌಂಟ್ಸ್ ಇರುತ್ತೆ. 20 ಸೆಕೆಂಡ್ ಬ್ರಾಡ್ಕಾಸ್ಟ್ ಆದ್ರೆ ಇಷ್ಟು, 30 1 ಮಿನಿಟಿಗಾದ್ರೆ ಇಷ್ಟು ಅಂತ, ಅರ್ಧ ಗಂಟೆ ಪ್ರೋಗ್ರಾಮ್ಗೆ ಇಷ್ಟು ಅಂತ, ಪ್ರೋಗ್ರಾಮ್ಗೆ ಇಷ್ಟು ಅಂತ ಇರುತ್ತೆ. ಅದು ಮತ್ತೆ ಒಂದು ಚಾನಲ್ಗಾದ್ರೆ ಇಷ್ಟು. ಹೌದು. ಎಂಟೈರ್ ಕರ್ನಾಟಕ ಆದ್ರೆ ಈ ರೇಟ್ ಇರುತ್ತೆ. ಬರೀ ಆಕಾಶವಾಣಿ ಬೆಂಗಳೂರಿಗಾದ್ರೆ ಇಷ್ಟಿರುತ್ತೆ, ವಿವಿಧ ಭಾರತಿಗಾದ್ರೆ ಇಷ್ಟಿರುತ್ತೆ, ಈ ತರದೆಲ್ಲ ಇರುತ್ತೆ. ರೇಟ್ಸ್ಗಳು ವ್ಯತ್ಯಾಸ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಬಂದ ತಕ್ಷಣ ನಮಗೆ ಕಾಂಟ್ರಾಕ್ಟ್ ಮೇಲೆ ಎಷ್ಟು ಡ್ಯೂರೇಷನ್ ಇದೆ ಅನ್ನೋದನ್ನ ಹೇಳ್ತಾರೆ. ಅದ್ರಲ್ಲಿ ಎಷ್ಟು ಡ್ಯೂರೇಷನ್ ಇದೆ, 1 ಮಿನಿಟ್ ಅಡ್ವರ್ಟೈಸ್ಮೆಂಟ್, 30 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ಅಂತ, ಅದ್ರ ಪ್ರಕಾರ ರೇಟ್ಸು ಇರುತ್ತೆ. ಯಾವ ಸ್ಟೇಷನ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗಬೇಕು ಅನ್ನೋದು. ಈಗ ಭದ್ರಾವತಿ ಒಂದೇ ಸ್ಟೇಷನ್ ಬ್ರಾಡ್ಕಾಸ್ಟ್, ಭದ್ರಾವತಿಗೆ ಒಂದು ರೇಟ್ ಇರುತ್ತೆ. ಅದೇ ಬೆಂಗಳೂರಲ್ಲಿ ಆಕಾಶವಾಣಿಗೆ ಮಾಡಬೇಕು ಅಂದ್ರೆ ಅದಕ್ಕೊಂದು ರೇಟ್ ಇರುತ್ತೆ. ಅದ್ರ ಪ್ರಕಾರ ನಂಬರ್ ಆಫ್ ಸೆಕೆಂಡ್ಸ್ ಇದು ಮಾಡ್ತೀವಿ. ಸೊ ನಾವು ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಯಾವ ಹಂತದಲ್ಲಿ ಬ್ರಾಡ್ಕಾಸ್ಟ್ ಮಾಡಬೇಕು, ಯಾವ ಟಾಕ್ಸ್ ನಲ್ಲಿ ಮಾಡಬೇಕು, ಯಾವ ಪ್ರೋಗ್ರಾಮ್ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡಬೇಕು ಅನ್ನೋದನ್ನ ಆ ಕಾಂಟ್ರಾಕ್ಟ್ ಪ್ರಕಾರ ಆಗಿರುತ್ತೆ. ಆ ಕಾಂಟ್ರಾಕ್ಟ್ ಪ್ರಕಾರ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟು ದಿವಸ ಕಾಂಟ್ರಾಕ್ಟ್, 15 ದಿವಸ ಅಡ್ವರ್ಟೈಸ್ಮೆಂಟ್, 1 ತಿಂಗಳು ಅಡ್ವರ್ಟೈಸ್ಮೆಂಟ್, 1 ವಾರ ಅಡ್ವರ್ಟೈಸ್ಮೆಂಟ್ ಅನ್ನೋದನ್ನ ಕಾಂಟ್ರಾಕ್ಟ್ ಅದ್ರ ಪ್ರಕಾರ ಇದು ಮಾಡಬೇಕು. ಸರ್, ಮತ್ತೆ ನೀವು ಯಾವ ಜಾಹೀರಾತಿಗೆ ಎಷ್ಟು ದರವನ್ನು ಫಿಕ್ಸ್ ಮಾಡ್ಬೇಕು ಅನ್ನೋದು ಒಂದು ರೇಟ್ ಕಾರ್ಡ್ ಇರುತ್ತೆ. ನಾವು ನೋಡಿದೀವಿ. ಅದು ಭಾರತಾದ್ಯಂತ ಸುಮಾರು ನಮ್ದು 425 ಏನು ಆಕಾಶವಾಣಿ ಕೇಂದ್ರಗಳಿವೆ. ಯಾವುದೇ ಒಂದು ಕೇಂದ್ರಕ್ಕೆ ಹೋದ್ರು ಆ ರೇಟ್ ಅನ್ನೋದು ಒಂದು ಮಾನದಂಡ. ನಾವು ಅದನ್ನ ನೋಡ್ಕೊಂಡೇ ನಾವು ಅವ್ರಿಗೆ ಆ ರೇಟ್ ಅನ್ನು ಹೇಳ್ಬೇಕಾಗತ್ತೆ. ಅಷ್ಟು ದುಡ್ಡನ್ನ ನಾವು ಜಾಹೀರಾತುಗಾರರಿಂದ ನಾವು ಪಡ್ಕೋಬೇಕಾಗುತ್ತೆ. ಅದು ₹1 ಜಾಸ್ತಿ ತಗೊಳಕ್ಕೆ ರೇಟ್ ಕಾರ್ಡ್ ಅಂತ ಇರುತ್ತೆ. ಅದು ಡೆಲ್ಲಿಯಿಂದ ನಮ್ಗೆ ಆಗ್ಲೇ ಬಂದ್ಬಿಟ್ಟಿರುತ್ತೆ, ಅಪ್ರೂವ್ ಆಗಿರುತ್ತೆ. ಎ ಸ್ಟೇಷನ್ಗೆ ಎಷ್ಟು, ಸಿ ಸ್ಟೇಷನ್ಗೆ ಎಷ್ಟು, ಆ ಥರದ್ದೆಲ್ಲ. ವಿವಿಧ ಭಾರತಿಗಾದ್ರೆ ಒಂದು ರೇಟ್ ಇರುತ್ತೆ. ಆ ಥರದ್ದೆಲ್ಲ ಲೋಕಲ್ ಸ್ಟೇಷನ್ಸ್ಗೆ ಒಂದು ರೇಟ್ ಇರುತ್ತೆ. ಆ ರೇಟ್ ಪ್ರಕಾರನೇ ನಾವು ತಗೋಬೇಕು. ಇನ್ನೊಂದು ವಾದ ಇದೆ ಸರ್ ಈ ವಿಷಯದಲ್ಲಿ. ನೀವು ಸರ್ಕಾರಿ ಸಂಸ್ಥೆಗಳಿಂದ ನೀವು ಜಾಹೀರಾತು ಬಂತು ಅಂದ್ರೆ, ಪ್ರಾಯೋಜಿತ ಕಾರ್ಯಕ್ರಮ ಬಂತು ಅಂದ್ರೆ, ನೀವು ಅದನ್ನ ಸಾಲದಲ್ಲಿ
ನೀವು ಅವ್ರಿಗೆ ಕಾರ್ಯಕ್ರಮವನ್ನು ಕೊಡ್ತೀರಿ. ಆದರೆ ಯಾವುದೇ ಒಂದು ಖಾಸಗಿ ಸಂಸ್ಥೆಗಳಿಂದ ಬಂದರೆ ನೀವು ಕ್ರೆಡಿಟ್ ಅಥವಾ ಸಾಲ ಅನ್ನೋದು ಕೊಡೋದಿಲ್ಲ ಅನ್ನೋದಿದೆ. ಈಗ ಫಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಅನ್ರಿಜಿಸ್ಟರ್ಡ್ ಏಜೆನ್ಸೀಸ್ ಯಾರಂದರೆ ಫಸ್ಟೇ ದುಡ್ಡು ಇಸ್ಕೊಂಡು ಮಾಡಬೇಕಾಗುತ್ತೆ. ರಿಜಿಸ್ಟರ್ಡ್ ಏಜೆನ್ಸಿ ಅಂದರೆ ಅವ್ನ ಸರ್ವಿಸ್ ಎಷ್ಟು ಜನ ಕೊಟ್ಟಿರ್ತಾರಂತೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅದು ವಿವಿಧ ಭಾರತಿ ಮುಂಬೈ ಆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ರಿಜಿಸ್ಟರ್ಡ್ ಏಜೆನ್ಸಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಇದ್ರೆ ಅವ್ರಿಗೆ ಸಾಲದ ರೂಪದಲ್ಲಿ ಕೊಡ್ಬೋದು. 1 ತಿಂಗಳು 2 ತಿಂಗಳು ಅವನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅಷ್ಟರೊಳಗೆ ನಾವು ಮಾಡಬಹುದು. ರಿಜಿಸ್ಟರ್ಡ್ ಏಜೆನ್ಸಿ ಅನ್ರಿಜಿಸ್ಟರ್ಡ್ ಏಜೆನ್ಸಿ ಅಂತಂದು ಇರುತ್ತೆ. ಅದ್ರ ಪ್ರಕಾರ ನಾವು ಸಾಲ ಕೊಡ್ತೀವಿ. ಅನ್ರಿಜಿಸ್ಟರ್ಡ್ಗೆ ಸಾಲ ಕೊಡಲ್ಲ. ರೆಡಿಮೇಡ್ ಕ್ಯಾಶ್ ಕೊಡಬೇಕು, ಚೆಕ್ ಕೊಡಬೇಕು, ಆಮೇಲೆ ರೆಕಾರ್ಡಿಂಗ್ ಶುರು ಆಗೋದು. ರಿಜಿಸ್ಟರ್ಡ್ ಏಜೆನ್ಸಿಯಿಂದ ರಿಜಿಸ್ಟರ್ ಮಾಡ್ಕೊಂಡು ಬ್ರಾಡ್ಕಾಸ್ಟ್ಗೆ ಏನು ಮೆಟೀರಿಯಲ್ ಇದೆ ಎಲ್ಲ ತಂದು ಕೊಡ್ತಾರೆ, ಅದಾಗುತ್ತೆ. ಆಮೇಲೆ ಹಣ ಇದಾಗುತ್ತೆ. ಅವನಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸರ್, ನನಗೂ ಒಂದು ಅನುಭವ ಆಗಿದೆ ಈ ವಿಷಯದಲ್ಲಿ. ನಾನು ಸುಮಾರು ಜಾಹೀರಾತು ಕಾರ್ಯಕ್ರಮಗಳನ್ನು ತಂದಿದ್ದೀನಿ. ನೀವು ದುಡ್ಡು ತಗೊಂಡು ಬನ್ನಿ, ರೆವಿನ್ಯೂ ಜನರೇಷನ್ ಆಗಬೇಕು, ನಮ್ಮ ಆಕಾಶವಾಣಿಗೆ ಬೇಕು, ಅದು ಇಲ್ಲಿನ ಒಂದು ಆದಾಯ ಬೇಕು ನಮಗೆ ಅಂತ ಹೇಳ್ತಾರೆ ನಮ್ಮ ಏನು ಮೇಲಿನ ಅಧಿಕಾರಿಗಳು. ಆಯ್ತು, ನಾವು ಅವ್ರ ಪ್ರಕಾರ ಹೋಗ್ತೀವಿ, ಜಾಹೀರಾತನ್ನು ತರ್ತೀವಿ, ದುಡ್ಡನ್ನು ತರ್ತೀವಿ, ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾನು ಆಗ್ಲೇ ಹೇಳಿದಾಗೆ ಸರ್ಕಾರಿ ಸಂಸ್ಥೆಗಳಿಗೆ ಕ್ರೆಡಿಟ್ ಅಲ್ಲಿ ಅಂದ್ರೆ ಸಾಲದಲ್ಲೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಯಾರು ಕೊಟ್ಟಿರ್ತಾರೋ ಅವ್ರು ಇನ್ ಕೇಸ್ ಅವ್ರ ಟೈಮ್ ಸರಿಯಾಗಿ ನಮ್ಗೆ ಬಟವಾಡೆ ಮಾಡಿಲ್ಲ, ನಮ್ಗೆ ಬರ್ಬೇಕಾದಂತ ದುಡ್ಡು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಿನ್ ಜವಾಬ್ದಾರಿ, ನೀನೇ ವಸೂಲು ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ತಲೆ ಮೇಲೆ ಕೂತ್ ಬಿಡ್ತಾರೆ. ಇದು ಎಷ್ಟು ಸಮಂಜಸ ಅಂತೀರ ತಾವು? ನನ್ನ ಅನುಭವದಲ್ಲಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿರೋ ಏಜೆನ್ಸಿ ಅಥವಾ ನಾವು ಸರ್ಕಾರಿ ಸಂಸ್ಥೆಗಳಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋದು ಆ ಥರದ ಸಂದರ್ಭಗಳು ಬಹಳ ಕಡಿಮೆ ಬಂದು, ಬಟ್ 1-2 ಸತಿ ಆಗಿದ್ರೆ ನಾವೇನು ಮಾಡ್ತೀವಿ, ಫಾಲೋ ಅಪ್ ಆ್ಯಕ್ಷನ್ ಅಂತ ಮಾಡ್ತೀವಿ. ಈಗ ಏನು ಮಾಡ್ತೀವಿ ಅಂತಂದರೆ, ಫಾಲೋ ಅಪ್ ಆ್ಯಕ್ಷನ್ ಅಂದರೆ ಯಾರು ರೆಕಾರ್ಡಿಂಗ್ ಮಾಡಿಸ್ಕೊಂಡು ಹೋಗಿರ್ತಾರೋ ಅದನ್ನು ನೋಡಪ್ಪ ಫಾಲೋ ಅಪ್ ಮಾಡಬೇಕು. ಆ ಸಂಸ್ಥೆಗೆ ಹೋಗ್ಬಿಟ್ಟು ನಾವು ರಿಮೈಂಡರ್ ಕೊಡ್ತೀವಿ, ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀವಿ. ನಾವೇ ಲೆಟರ್ ನೋಡಿ, ಆಗಲೇ 3 ತಿಂಗಳಾಯಿತು, 1 ವರ್ಷ ಆಯಿತು, ನೀವೇನು ಹಣ ವಾಪಸ್ ಕೊಡಲಿಲ್ಲ, ಕೈಂಡ್ಲಿ ನಮಗೆ ಡೈರೆಕ್ಟರೇಟಿಂದ ನಮಗೆ ಪ್ರೆಷರ್ ಇದೆ, ಬೇಗ ಹಣ ವಾಪಸ್ ಕೊಡಿ ಅಂತ ಹೇಳಿ ನಾವು ಅವ್ರಿಗೆ ಆ ಕನ್ಸರ್ನ್ ಯಾರು ಪರ್ಸನ್ ಇರ್ತಾರೋ ಅವ್ರಿಗೆ ನಾವು ಲೆಟರ್ ಬರೆದ್ಬಿಟ್ಟು ಫಾಲೋ ಅಪ್ ಮಾಡ್ತೀವಿ, ಪ್ರೆಷರ್ ಹಾಕ್ತಾ ಇರ್ತೀವಿ ಆಗವಾಗ. ಸರ್, ಈಗ ಕೆಲವೊಂದು ಪ್ರಕರಣಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ಬರಬೇಕಾದಂಥ ದುಡ್ಡು ಬಟವಾಡ ಆಗಲಿಲ್ಲ, ನಮ್ಮ ಆಕಾಶವಾಣಿಗೆ ಬಂದಿಲ್ಲ ಅಂದ ತಕ್ಷಣ ಅದು ಮುಂದೆ ಕೋರ್ಟು ಕಚೇರಿ ವಿಚಾರಣೆ ಇದೆಲ್ಲ ಹೋಗದಂಥ ಪ್ರಕರಣಗಳಿದಾವ ಸರ್ ನಿಮ್ಮ? ನನ್ನ ಅನುಭವದಲ್ಲಿ ಆ ಥರದ್ದು ಇಲ್ಲ. ನನ್ನ ಪ್ರಕಾರ ಯಾವತ್ತೂ ಆ ಥರ ಕೋರ್ಟು ಕಚೇರಿ ನಾವೇನು ಯಾವ ಸಂಸ್ಥೆ ಮೇಲೆ ಕೇಸ್ ಹಾಕಿದ್ದ ಅನುಭವ ಇಲ್ಲ. ಸರ್, ನಾವು ಆವಾಗ ಗಮನಿಸ್ತಾ ಇರ್ತೀವಿ, ಏನೋ ಅವ್ರು ಕೊಟ್ಟಂತಹ ಒಂದು ಏನು ಬಿಲ್ಲಲ್ಲಿ ನೀವು ಏನು ಬಿಲ್ ಅವ್ರಿಗೆ ರೈಸ್ ಮಾಡಿರ್ತೀರಿ, ನೀವು ಪ್ರಸಾರ ಮಾಡಿದಂತಹ ಒಂದು ಪ್ರಸಾರದ ಒಂದು ಸರ್ಟಿಫಿಕೇಟ್, ಪ್ರಮಾಣ ಪತ್ರ, ಬ್ರಾಡ್ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿರ್ತೀರಿ. ಇಷ್ಟೆಲ್ಲ ಆಗಿ ಕೂಡ ಅವರು ಏನು ನಮಗೆ ಸಲ್ಲಿಸಬೇಕಾದ ಹಣವನ್ನು ಸಲ್ಲಿಸಿದ ಮೇಲೆ ಕೂಡ ₹1-2 ಡಿಫ್ರೆನ್ಸ್ ಆಗಿಬಿಟ್ಟು ಆ ಬಿಲ್ ಹಂಗೆ ಪೆಂಡಿಂಗ್ ಆಗುವಂಥದ್ದು, ಆಡಿಟಲ್ಲಿ ಅಬ್ಜೆಕ್ಷನ್ ಆಗುವಂಥದ್ದು ಥರ ಒಂದು ವಿಚಿತ್ರ ಅನ್ಸುತ್ತೆ. ಹೇಗೆ ಸರ್ ಅದನ್ನು ಸರಿದೂಗಿಸ್ತೀರಿ ನೀವು? ಇಲ್ಲ, ನನ್ನ ಪರ್ಸನಲ್ ಅನುಭವದಲ್ಲಿ ಆ ಥರದ್ದು ಶಾರ್ಟೇಜ್ ₹1-2 ಆ ಥರದ್ದೇನು ಬಂದಿಲ್ಲ. ರೌಂಡ್ ಆಫ್ ಮಾಡಿಬಿಟ್ಟು ನಾವು ಪೇಮೆಂಟ್ ತಗೊಂತೀವಿ. ರೌಂಡ್ ಆಫ್ ಮಾಡೇ ತಗೊಂತೀವಿ ನಾವು. ಕೆಲವೊಂದು ಪ್ರಕರಣಗಳು ಇದಾವೆ ಆ ಥರ ₹1-2 ಡಿಫ್ರೆನ್ಸ್ ಬಂದ್ಬಿಡ್ತು ಅಂತೇಳಿ ಅದನ್ನೇ ಒಂದು ರೆಡ್ ಮಾರ್ಕಲ್ಲಿ ಸರ್ಕಲ್ ಮಾಡಿಬಿಟ್ಟು ಇದನ್ನು ₹2 ಅವರಿಂದ ತಗೊಂಡು ಬಂದು ಕಟ್ಟಿಸಿ. ನನ್ನ ಅನುಭವದಲ್ಲಿ ಆ ಥರದ್ದು ಯಾವುದೂ ಆಗಿಲ್ಲ. ಕರೆಕ್ಟಾಗಿ ಪೇಮೆಂಟ್ ಬರ್ತಾ ಇತ್ತು, ಫಾಲೋ ಅಪ್ ಮಾಡ್ತಾ ಇದ್ವಿ, ಏನು ತೊಂದರೆಗಳಾಗಿಲ್ಲ. ಸರ್, ನೀವು ನಿಮ್ಮ ಸೇವಾ ಅವಧಿಯಲ್ಲಿ ಸುಮಾರು ಸೇವೆಯನ್ನು ನೀವು ನಮ್ಮ ಆಕಾಶವಾಣಿಗಾಗಿ ಮಾಡಿದ್ದೀರಾ. ಇದರಲ್ಲಿ ನೀವು ಹಿರಿಯರಾಗಿ, ನಾನು ತುಂಬ ನಿಮ್ಮ ಮುಂದೆ ಕಿರಿಯ ಆದರೂ ನೀವು ಆಕಾಶವಾಣಿ ನಿಮ್ಮ ಸೇವೆಯಲ್ಲಿ ಕಲಿತಂತಹ ಪಾಠ ಯಾವುದು ಸರ್? ಹೆಚ್ಚಾಗಿ ನಿಮಗೆ ಯಾವಾಗಲೂ ನಾನು ಇದನ್ನು ಕಲಿತೆ ಅನ್ನೋದಾದರೆ? ನಾನು ಕಲಿತಿದ್ದು ಏನಪ್ಪ ಅಂತಂದರೆ ಡಿಸಿಪ್ಲಿನ್, ಶಿಸ್ತು. ತುಂಬ ಶಿಸ್ತಿನಿಂದ ಹೋಗುವಂಥ ಸಂಸ್ಥೆ ಇದು. ಹೌದು. ಆಮೇಲೆ ಎಲ್ಲರಲ್ಲೂ ಒಂದು ಸೌಹಾರ್ದತೆ ಇದೆ ಇಲ್ಲಿ, ಅದು ಮುಖ್ಯ. ಅದು ಯಾಕಂದ್ರೆ ಇಲ್ಲಿ ನಾವು ದ್ವೇಷ ಸಾಧಿಸುವಂತದ್ದು, ಒಡಂಬಡಿಕೆ ಇಲ್ಲ ಅನ್ನೋದಾದ್ರೆ ಇಲ್ಲಿ ಯಾವ ಕೆಲಸ ನಡೆಯೋದಿಲ್ಲ, ಮಾಡಕ್ ಆಗೋದೇ ಇಲ್ಲ. ತುಂಬಾ ಸೌಹಾರ್ದತೆ ಇದೆ ಎಲ್ಲ ವಿಂಗಲ್ಲೂ. ಯಾವುದೇ ಇಂಜಿನಿಯರಿಂಗ್ ಆಗಲಿ, ಪ್ರೋಗ್ರಾಮ್ ಆಗಲಿ, ಅಡ್ಮಿನಿಸ್ಟ್ರೇಷನ್ ಆಗಲಿ, ಗ್ರೂಪ್ ಡಿ ಆಗಲಿ, ಎಲ್ಲದರಲ್ಲೂ ಒಂದು ಸೌಹಾರ್ದತೆ ಇದ್ದೇ ಇದೆ. ಎಲ್ಲರೂ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ವಿ. ಕಾರ್ಯಕ್ರಮ ರೂಪಿಸುವಂತಹ ಒಂದು ಕಾರ್ಯಕ್ರಮ ವರ್ಗದವರಿಗೆ ನೀವು ಏನನ್ನ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರ? ನೋಡಿ, ನಾನು ಅಕೌಂಟೆಂಟ್ಗೆ ಅಷ್ಟೇ ಸಂಬಂಧ, ಅಷ್ಟೇ ಸೀಮಿತ, ನಿಮ್ಮ ಕಾರ್ಯಕ್ರಮಕ್ಕೂ ನನಗೂ ಸಂಬಂಧ ಇಲ್ಲ, ನೀವು ಹೆಂಗನ ಮಾಡ್ಕೊಂಡು ಹೋಗ್ರಪ್ಪ ನಿಮ್ಮ ಪಾಡು ಅಂತ ಏನನ್ನ ಅಂದ್ಕೊಂಡಿದ್ರೆ, ಅಥವಾ ನೀವು ಯಾರಿಗನ್ನ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರೆ ಆಗಿನ ಕಾಲದಲ್ಲಿ? ಯಾಕಂದ್ರೆ ನಮ್ಮ ಆಕಾಶವಾಣಿ ತಕ್ಷಣ ನಾವು ಮಾಡುವಂತಹ ಕಾರ್ಯಕ್ರಮಗಳು ಏನಿದೆ, ನಾವು ಹಾಡುವಂತಹ ಹಾಡುಗಳೇನಿದೆ, ನಾಟಕ ಏನಿದೆ, ಸಂಗೀತ ಏನಿದೆ, ಸಾಹಿತ್ಯ ಏನಿದೆ, ಸುದ್ದಿ ಏನಿದೆ, ಜನಕ್ಕೆ ತಲುಪ್ತಾ ಇರುತ್ತೆ. ಆ ಒಂದು ದೃಷ್ಟಿಯಿಂದ ನೀವು ಕೂಡ ನೋಡಿ ಆ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು,
ಇಂತಹ ಒಂದು ಪ್ರಮುಖ ವ್ಯಕ್ತಿಗಳನ್ನ ಕರೆಸಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಹಬ್ಬಕ್ಕಿಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ನೀವು ಆಕಾಶವಾಣಿ ಸಿಬ್ಬಂದಿ ಆಗಿರೋದ್ರಿಂದ ಕಾರ್ಯಕ್ರಮ ನಿಮಗೆ ಸಂಬಂಧ ಇಲ್ಲದಿದ್ರು ಕೂಡ ನೀವು ಆತರ ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತದ್ದು ಇದೆಯಾ? ಇದೆ ಸರ್. ಸುಮಾರು ಬೇರೆ ಚಾನೆಲ್ಗಳು ಶುರು ಆಗಿತ್ತು, ಟಿವಿ ಮಾಧ್ಯಮಗಳು ಶುರು ಆಗಿತ್ತು. ಹಾಗೇನಾಗುತ್ತೆ, ಈ ಮಾಧ್ಯಮಗಳಿಂದ ಏನಾಗುತ್ತೆ, ಕ್ಲೈಂಟ್ಸ್ಗಳಿಗೆ ಒಂಥರ ಅಟ್ರಾಕ್ಟ್, ಆಡಿಯೋ ವಿಡಿಯೋ ಎರಡೂ ಇರುತ್ತಲ್ಲ ಅದರಲ್ಲಿ. ಸೊ ಆ ದೃಷ್ಟಿಯಿಂದ ಏನ್ ಮಾಡ್ತೀವಿ ನೋಡಿ, ಸ್ವಲ್ಪ ನೀವು ಬೇರೆ ತರ ನೀವು ಮಾಡ್ಕೊಂಡು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ತರಕ್ಕೆ ಪ್ರಯತ್ನ ಮಾಡಿ. ನೋಡಿ, ಇಂತಿಂಥ ಚಾನಲ್ ಅಲ್ಲಿ ಹೀಗೀಗೆಲ್ಲ ಒಂದು ಅವಕಾಶಗಳಿದೆ, ಇಂಥ ಚಾನಲ್ ಇಂಥ ಒಳ್ಳೆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ನಮಗೆ ಗೊತ್ತಿರೋದು, ನಾವು ಪ್ರೋಗ್ರಾಮ್ ಇಂದ ಕೇಳಿ ತಿಳ್ಕೊಂಡಿರ್ತೀವಿ, ಅವ್ರಿಗೆ ಹೇಳೋದಕ್ಕೋಸ್ಕರ ತಿಳ್ಕೊಂಡು ಅವ್ರಿಗೆ ಮನದಟ್ಟು ಮಾಡಕ್ ಪ್ರಯತ್ನ ಮಾಡಿದೀವಿ. ಆಮೇಲೆ ಹಾಗೆ ಹಣನೂ ತಂದ್ಕೊಟ್ಟಿದ್ದಾರೆ ಪಾಪ. ಯಾವ ಸರ್ ಅಂತ ಒಂದು ಪ್ರಕರಣ, ಯಾವ್ದ್ರ ಬಗ್ಗೆ ತಾವು ಹೇಳಿದ್ದೀರಾ? ಅಂದ್ರೆ ಈಗ ದೀಪಾವಳಿ ಸಂದರ್ಭದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಯಾವುದೇ ಪ್ರದೇಶದಲ್ಲಾದ್ರೂ. ಹಾಗೆ ದೀಪಾವಳಿಗೆ ನೋಡಿ ಇಂತಿಂಥ ಕಾರ್ಯಕ್ರಮ ಈಗ ಬೇರೆ ಚಾನೆಲ್ ಎಲ್ಲ ನೋಡಿರ್ತೀವಿ ನೋಡಿ, ಇಂಥ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಸ್ವಲ್ಪ ಲವ್ಲಿಯಾಗಿ ನೀವು ಅಂತ ಕಾರ್ಯಕ್ರಮಕ್ಕೆ ನಮ್ಮಲ್ಲೂ ಆಕಾಶವಾಣಿಯಲ್ಲೂ ಪ್ರಾವಿಷನ್ಸ್ ಇದೆ, ಆ ಥರ ಮಾಡೋಕ್ಕೆ ಅವಕಾಶ ಇದೆ, ಅಂಥದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ತಂದುಕೊಡಿ ಅಂತ ಹೇಳ್ತೀವಿ. ತುಂಬ ಸಂತೋಷ ಸರ್. ಮತ್ತೆ ನಿಮ್ಮ ಈ ಸೇವೆಯಲ್ಲಿ ತುಂಬ ಕಠಿಣವಾದಂಥ ಸವಾಲುಗಳು, ಇದನ್ನು ನಾನು ಪರಿಹರಿಸೋಕ್ಕೆ ಆಗಲ್ಲಪ್ಪ, ಇದು ಯಾಕೆ ಇದು ನನಗೆ ಬಂತು, ಏನಿದು ಗ್ರಹಚಾರ ಅನ್ನುವಂಥದ್ದು ಏನನ್ನ ಇತ್ತು? ಇಲ್ಲ, ಆ ಥರದ್ದು ಏನು ಬಂದಿಲ್ಲ, ಯಾವುದು ಆ ಥರದ್ದು ಬಂದಿಲ್ಲ ಸರ್. ಆ ಥರ ಎದುರಾದವರು ನಿಮ್ಮ ಒಂದು ಸಹ ಉದ್ಯೋಗಿಗಳಿಗೆ ನಾನು ಯಾವ ಥರ ಇದನ್ನ ಸಾಲ್ವ್ ಮಾಡ್ಬೋದು ಅಂತಾನು ಹೇಳ್ಕೊಟ್ಟಿದ್ದೀನಿ. ರೂಲ್ಸ್ ಅಲ್ಲಿ ಏನು ಅವಕಾಶಗಳಿದೆ, ಯಾವ ದಾರಿನಲ್ಲಿ ಹೋದ್ರೆ ನೀವು ಸಕ್ಸಸ್ ಆಗ್ತೀರಾ ಅನ್ನೋದನ್ನು ಹೇಳ್ಕೊಡ್ತೀನಿ, ಇವತ್ತು ಹೇಳ್ಕೊಡ್ತಿರ್ತೀನಿ. ಈಗ ಈ ಅಡ್ಮಿನಿಸ್ಟ್ರೇಷನ್ ಆಡಳಿತ ವಿಭಾಗದಲ್ಲಿ ಸಣ್ಣ ಸಣ್ಣ ಉಪ ವಿಭಾಗಗಳು ಇರ್ತವೆ, ಅದರಲ್ಲಿ ಹೆಚ್ಚಿನದಾಗಿ ನೀವು ಯಾವುದು ಮುಖ್ಯ ಅಂತ ನಿಮ್ಮ ಒಂದು ಅನುಭವದ ಪ್ರಕಾರ? ಸರ್, ಈಗ ಏನಾಗುತ್ತೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಈಗ ಸ್ಯಾಲರಿ ಹ್ಯಾಂಡಲ್ ಮಾಡ್ತೀವಿ, ಲೀವ್ ಕೇಸಸ್ ಹ್ಯಾಂಡಲ್ ಮಾಡ್ತೀವಿ, LTC ಕೇಸಸ್ ಅನ್ನ ಹ್ಯಾಂಡಲ್ ಮಾಡ್ತೀವಿ, ರಿಟೈರ್ ಕೇಸಸ್ ಅನ್ನ ಮಾಡ್ತೀವಿ, ಪೆನ್ಷನ್ ಅನ್ನ ಹ್ಯಾಂಡಲ್ ಮಾಡ್ತೀವಿ. ಈ ರೂಲ್ ಪ್ರಕಾರ 6 ತಿಂಗಳಿಗೆ ಮುಂಚೆ ಪೆನ್ಷನ್ ಪೇಪರ್ಸ್ ರೆಡಿ ಆಗ್ಬೇಕು ಅಂತ ಹೇಳಿ ಇದೆಲ್ಲ ರೆಡಿ ಮಾಡ್ತೀವಿ. ಎಲ್ಲರಿಗೂ ಮುಂಚೆನೆ ನಾವು ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ನೋಡಪ್ಪ ಇಂಥ ಸಂದರ್ಭದಲ್ಲಿದೆ, ನೀವು ಅಡ್ವಾನ್ಸ್ ಆಗಿ ರೆಡಿ ಆಗಿರಿ, ಎಲ್ಲಾ ರೆಕಾರ್ಡ್ಸ್ ತಂದ್ಕೊಡ್ಬೇಕು. ಆಮೇಲೆ ನಿಮ್ದು ಅಕಸ್ಮಾತ್ ಯಾರು ನೆಕ್ಸ್ಟ್ ನಾಮಿನಿ ಯಾರಿದ್ರೆ ನಾಮಿನೇಷನ್ನು ನೀವು ಕರೆಕ್ಟಾಗಿ ಕೊಟ್ಟಿರಬೇಕು. ನಿಮ್ಮ ಸರ್ವಿಸ್ ಬುಕ್ಕಲ್ಲಿ ಇದ್ರೆ ಅಕಸ್ಮಾತ್ ಕೊಡೋ ಹಾಗಿದ್ರೆ, ಆಮೇಲೆ ರಿಟೈರ್ ಆದಮೇಲೆ ಎಲ್ಲಿ ಹೋಗಿ ನೀವು ತಂಗುತ್ತೀರಾ, ಎಲ್ಲಿ ಹೋಗಿ ನೀವು ವಾಸ ಮಾಡ್ತೀರಾ, ಆ ಡೀಟೇಲ್ಸು ಕೊಡಬೇಕು ಅಂತ ಹೇಳಿ ತುಂಬ ಅಡ್ವೈಸ್ ಮಾಡ್ತೀವಿ ಸರ್. ನಾವು ಏನಾದ್ರು ಮಿಸ್ಟೇಕ್ ಆದರೆ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಎಂಟ್ರಿ ಆಗ್ಬೇಕಾದ್ರೆ ಏನೋ ಕೊಟ್ಟಿರಲ್ಲ, ಕೆಲವು ನಾಮಿನೇಷನ್ ಇಂಥವ್ರಿಗೆ ಅಂತ ಮತ್ತೆ ಇನ್ನೇನೋ ಚೇಂಜಸ್ ಆಗಿರುತ್ತೆ. ಆ ದೃಷ್ಟಿನಲ್ಲಿ ಎಲ್ಲ ನನ್ನ ಸಹೋದ್ಯೋಗಿಗಳು ಯಾವುದೇ ವಿಂಗ್ ಆದರೂ, ಇಂಜಿನಿಯರಿಂಗ್ ಆಗಲಿ, ಪ್ರೋಗ್ರಾಮ್ ಆಗಲಿ, ಯಾರಿಗೇ ಆಗಲಿ, ನಾವು ಹೇಳ್ತೀವಿ 6 ತಿಂಗಳಿಗೆ ಮುಂಚೆ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀವಿ, ಇದೆಲ್ಲ ಸರಿ ಮಾಡ್ಕೊಳ್ಳಿ, ಪೆನ್ಷನ್ ರೆಗ್ಯುಲರೈಸ್ ಆಗುತ್ತೆ ನಿಮಗೆ, ಅವರೆಲ್ಲ ತಗೊಂಡು ಮಾಡಿಸ್ಕೊಡ್ತೀವಿ ಸರ್. ನಾವು ಎಷ್ಟೇ ವರ್ಷ ನಾವು ಸೇವೆ ಸಲ್ಲಿಸಿದ್ರು ಕೊನೆಯದಾಗ ಒಂದಿನ ನಿವೃತ್ತಿ ಹೊಂದ್ತೀವಿ. ಆ ನಿವೃತ್ತಿ ಹೊಂದುವಂತಹ ಸಮಯದಲ್ಲಿ ತುಂಬ ಜನ ಹೇಳ್ತಿದ್ದಾರೆ, ನನ್ನ ಏನು ರೆಕಾರ್ಡ್ಸ್ ಎಲ್ಲ ವಾಪಸ್ ಬಂತು, ಪೆನ್ಷನ್ ಸರಿಯಾಗಿ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ ಅಂತ. ಆಕ್ಚುಲಿ ಮಿಸ್ಟೇಕ್ ಎಲ್ಲಿಂದ ಶುರು ಆಗುತ್ತೆ, ಯಾಕೆ ಆ ಥರ ಆಗತ್ತೆ ಅಂತ. ಟೈಮ್ ಸರಿಯಾಗಿ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ, ನಾವು ಇಷ್ಟು ವರ್ಷ ದುಡ್ದಿದ್ದು ಕೂಡ ನಿವೃತ್ತಿ ಆದ್ಮೇಲೆ ನೆಮ್ಮದಿಯಾಗಿ ಇರಕ್ಕೆ ಆಗ್ತಾ ಇಲ್ಲ ಅಂತಾರೆ. ಏನಿದಕ್ಕೆ ಮುಖ್ಯ ಕಾರಣ ಏನೇ ಇರ್ಬೋದು ಅಂತಂದ್ರೆ, ಫಸ್ಟ್ ಅವ್ರು ಏನ್ ಮಾಡ್ತೀವಿ, ನಾವು ಎಲ್ಲ ಸಹೋದ್ಯೋಗಿಗಳಿಗೆ ಯಾರು ನಿವೃತ್ತರಾಗ್ತಾರೋ ಅವ್ರಿಗೆ ಹೇಳ್ತಾ ಇರ್ತೀನಿ, ರೆಕಾರ್ಡ್ಸ್ ಅನ್ನು ಚೆಕ್ ಮಾಡಿ, ನಾಮಿನೇಷನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ವರ್ಷಕ್ಕೊಂದ್ಸತಿ ನಿಮಗೆ ಗೊತ್ತಿರೋ ಹಾಗೆ ನಾವು ಸರ್ವಿಸ್ ಬುಕ್ ಅಲ್ಲಿ ಅವ್ರದ್ದು ಸೈನ್ ಮಾಡಿಸ್ಕೊಂತೀವಿ, ನಾವು ಎಲ್ಲ ಸರಿ ಇದೆ ನೋಡ್ಕೊಂಡು ಕರೆಕ್ಟ್ ಆಗಿದೆ, ಸರ್ವಿಸ್ ವೆರಿಫಿಕೇಶನ್ ಅಂತ ಮಾಡಿಸ್ತೀವಿ. ಅವ್ರು ನೋಡ್ಕೊಂಡು ಮಾಡ್ಬೇಕು, ಸುಮ್ಮನೆ ಸೈನ್ ಹಾಕೋದಲ್ಲ, ಸರ್ವಿಸ್ ಎಲ್ಲ ಸರಿ ಇದೆ ಅಂತ ಹೇಳಿ. ಅದೆಲ್ಲ ಆದ್ಮೇಲೆ ಪ್ರತಿ ತಿಂಗಳು ಸಂಬಳ ತಗೊಳ್ತಾ ಇರೋ ಸಂದರ್ಭದಲ್ಲಿ ಆಮೇಲೆ ಹೇಳ್ತೀವಿ, ನೋಡಪ್ಪ ನಿವೃತ್ತರಾಗ್ತಿದ್ದೀರಾ, ಇಷ್ಟು ಪೇ ಫಿಕ್ಸೇಷನ್ ಆಗುತ್ತೆ, ಈ ತರ ನಾವು ಪೆನ್ಷನ್ ಅನ್ನ ಫಿಕ್ಸ್ ಮಾಡಿದೀವಿ, ನೀವು ಕರೆಕ್ಟ್ ಆಗಿದೆಯಾ ನೋಡ್ಕೊಂಡ್ಬಿಡಿ ಅಂತ ಹೇಳ್ತೀವಿ. ಎಲ್ಲ ನೋಡ್ಕೊಂಡ್ಬಿಟ್ಮೇಲೆ ಆ ಪೇಪರ್ಸ್, ಮೆನ್ಷನ್ ಪೇಪರ್ಸ್ ಏನೇನು ಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್, ಅದಕ್ಕೆ ಇನ್ನೇನು ಅದಷ್ಟು ಸಿಗ್ನೇಚರ್ ಮಾಡಿ ತಗೊಂತೀವಿ ಸರ್. ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ, ನೋಡಪ್ಪ ಸರಿ ಇದೆಯಾ ನೋಡ್ಕೊಳ್ಳಿ, ಫಾರಂ 6, ಫಾರಂ 30 ಇದೆಲ್ಲ ಇರುತ್ತೆ. ಆಮೇಲೆ ಎರಡನೇದಾಗಿ ಅವನ ಮೇಲೆ ಯಾವ ಡಿಸಿಪ್ಲಿನರಿ ಆಕ್ಷನ್ ಇರಬಾರ್ದು, ಎನ್ಕ್ವೈರಿ ಆಗಿರಬಾರ್ದು, ಯಾವುದು ಕ್ಲೀನ್ ಆಗಿದ್ರೆ ಒಂದು ಸರ್ವಿಸ್, ಅವನ್ ಪೆನ್ಷನ್ ಈಸಿಯಾಗಿ ಬರುತ್ತೆ, ಏನು ತೊಂದರೆ ಆಗಲ್ಲ. ಒಂದು ಸಣ್ಣ ಸಣ್ಣ ಮಿಸ್ಟೇಕ್, ಕಣ್ ತಪ್ಪಿನಿಂದ ಆದಂತ ಮಿಸ್ಟೇಕ್ ಸರ್, ಯಾರು ಬೇಕಂತಲೇ ಯಾರು ತೊಂದರೆ ಕೊಡೋದಿಲ್ಲ. ಗೊತ್ತಾಯ್ತು. ಈಗ ಹೊಸ ರೂಲ್ಸ್ ಏನಾಗ್ಬಿಟ್ಟಿದೆ, ನಿಮ್ ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆಯೋ ಅದೇ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇಮ್ ಆಗಿರ್ಬೇಕು, ಸ್ಪೇಸಿಂಗ್ ಕೂಡ ಕರೆಕ್ಟ್ ಆಗಿರ್ಬೇಕು, ಅದೇ ತರ ಸರ್ವಿಸ್ ರೆಕಾರ್ಡ್ ಅಲ್ಲಿ ಕೂಡ ಅದೇ ತರ ಇರಬೇಕು ಅಂತಾರೆ. 30-40 ವರ್ಷದ ಸರ್ವಿಸ್ ರೆಕಾರ್ಡ್ನೇ ಬದಲಿಸಬೇಕಾದಂತ ಪ್ರಕರಣಗಳು ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ನಿಜವೇ? ಈಗ ಹೊಸ ರೂಲ್ಸ್ ಏನಾಗ್ಬಿಟ್ಟಿದೆ, ನಿಮ್ ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆಯೋ ಅದೇ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇಮ್ ಆಗಿರ್ಬೇಕು, ಸ್ಪೇಸಿಂಗ್ ಕೂಡ ಕರೆಕ್ಟ್ ಆಗಿರ್ಬೇಕು,
ಅದೇ ತರ ಸರ್ವಿಸ್ ರೆಕಾರ್ಡ್ ಅಲ್ಲಿ ಕೂಡ ಅದೇ ತರ ಇರಬೇಕು ಅಂತಾರೆ. 30-40 ವರ್ಷದ ಸರ್ವಿಸ್ ರೆಕಾರ್ಡ್ನೇ ಬದಲಿಸಬೇಕಾದಂತ ಪ್ರಕರಣಗಳು ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ನಿಜವೇ? ಕೆಲವು ಸಂದರ್ಭದಲ್ಲಿ ಆಗಿರ್ಬೋದು ಸರ್. ಒಂದಕ್ಕೊಂದು ಟ್ಯಾಲಿ ಆಗ್ಲಿಲ್ಲ ಅಂದ್ರೂ ಸೈಡ್ ಗಿಟ್ ಬಿಡ್ತಾರೆ ಸರ್. ಈಗೇನ್ ಮಾಡ್ತೀವಿ ನಾವು, ನಮ್ಮ ಈ ಲೆವೆಲ್ ಅಲ್ಲಿ ಏನ್ ಲೋಕಲ್ ಲೆವೆಲ್ ಅಲ್ಲಿ ಏನ್ ಮಾಡ್ತೀವಿ, ಪಕ್ಕ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಒಂದು ನೋಡಿರ್ತೀವಿ, ಆದಷ್ಟು ಯಾರಿಗೂ ತೊಂದರೆ ಆಗ್ಬಾರ್ದು, ಯಾವ ಉದ್ಯೋಗಿಗೂ ಏನು ತೊಂದರೆ ಆಗ್ಬಾರ್ದು, ಪೆನ್ಷನ್ ಕರೆಕ್ಟ್ ಆಗಿ ಬರಬೇಕು ಅಂತ ಆದಷ್ಟು 100% ನ್ಯಾಯ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಕೊಡ್ತೀವಿ. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅದನ್ನ ನೆಕ್ಸ್ಟ್ PAO ಅಂತ ಇದೆ, ಪೇ ಅಂಡ್ ಅಕೌಂಟ್ಸ್ ಆಫೀಸರ್, ಚೆನ್ನೈ, ನಮ್ಗೆ ಅಲ್ಲಿಗೆ ಫಾರ್ವರ್ಡ್ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಏನೋ ಒಂದ್ ಸಣ್ಣ ಅವ್ರ ದೃಷ್ಟಿನಲ್ಲಿ ನೋಡಿರ್ತಾರೆ, ನೋಡ್ಬಿಟ್ಟು ಇಂಥದ್ದು ಸರಿ ಇಲ್ಲ ಅಂತ ಹೇಳಿ. ಸೊ ಈ ಒಂದು ಅದು 2-3 ತಿಂಗಳಾಗ್ಬೋದು, ಕೆಲವು ಸಮಯ ಹಿಡಿಬಹುದು. ಆವಾಗ ನಮ್ಗೆ ಗೊತ್ತಾಗುತ್ತೆ, ಓಹೋ ಈ ತರದ ಮಿಸ್ಟೇಕ್ ಇರಬಹುದು ಇತ್ತೇನೋ, ನಂಗೆ ಗೊತ್ತಾಗ್ಲಿಲ್ಲ ಅಂತ. ಆಗ ಅದನ್ನ ಸರಿ ಮಾಡಿಸೋದಕ್ಕೆ ಆ ಪೆನ್ಷನರ್ಗೆ ಯಾರು ರಿಟೈರ್ ಆಗಿರ್ತಾನೋ ಅವ್ನು ಕರೆದ್ಬಿಟ್ಟು ಹೇಳ್ತೀವಿ, ನೋಡಪ್ಪ ಈ ತರದ ಒಂದು ಸಣ್ಣ ಮಿಸ್ಟೇಕ್ ಇದೆ, ಇನ್ನೊಂದ್ಸತಿ ಪ್ಯಾನ್ ಕಾರ್ಡೋ ಆಧಾರ್ ಕಾರ್ಡೋ ಇನ್ನೊಂದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕೋ ಅಥವಾ ಇಂಥದ್ದು ಸರಿ ಮಾಡಿಕೊಟ್ರೆ ನಾವು ಫಾಲೋ ಅಪ್ ಮಾಡ್ತೀವಪ್ಪ ಅಂತ ಹೇಳ್ತೀವಿ. ಸರ್, ಒಬ್ಬ ಉದ್ಯೋಗಿಗೆ ಸೇವೆ ಆರಂಭ ಆದಾಗಿಂದ ನಿವೃತ್ತಿ ಆಗೋ ತನಕ ಪ್ರಮುಖ ದಾಖಲೆಗಳು ಒಬ್ಬ ಉದ್ಯೋಗಸ್ಥಂದು ಇರಬೇಕಾಗತ್ತೆ. ಅವನು ಡೇಟ್ ಆಫ್ ಬರ್ತ್ ಸರ್ ಕರೆಕ್ಟ್ ಆಗಿರ್ಬೇಕು, ಡೇಟ್ ಆಫ್ ಬರ್ತ್ ಇರಬೇಕು, ಫ್ಯಾಮಿಲಿ ಡೀಟೇಲ್ಸ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಫ್ಯಾಮಿಲಿ ಡೀಟೇಲ್ಸ್, ಡೇಟ್ ಆಫ್ ಬರ್ತ್ ಆದ್ಮೇಲೆ ಅವನು ಇನ್ನೇನಾದ್ರೂ ಅವನಿಗೆ ತೊಂದರೆಗಳಿದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿರ್ಬೇಕು. ಇಲ್ಲದೇ ಇದ್ರೆ ಪ್ಲೈನ್ ಆಗಿದ್ರೆ ನಮ್ಗೇನ್ ತೊಂದರೆ ಆಗೋಲ್ಲ. ಇವೆರಡು ಮಾತ್ರ ತುಂಬಾ ಇಂಪಾರ್ಟೆಂಟ್ ಸರ್, ಫ್ಯಾಮಿಲಿ ಡೀಟೇಲ್ಸ್, ಡೇಟ್ ಆಫ್ ಬರ್ತ್. ಸರ್, ಪ್ರತಿ ಉದ್ಯೋಗಸ್ಥರು ಪ್ರತಿ ವರ್ಷ ಅಪಾರ ಅಂತ ಕೊಡ್ತಾ ಇರ್ತೀವಿ, ಆನ್ಯುಯಲ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಏನಿರುತ್ತೆ, ಅದನ್ನ ಇತ್ತೀಚೆಗಷ್ಟೇ ಕಂಪ್ಯೂಟರೈಸೇಷನ್ ಮಾಡಿರೋದು ನಮ್ಗೆ ಗೊತ್ತಿದೆ. ಈ ಹಿಂದೆ ಎಲ್ಲ ಅದೆಲ್ಲ ಮ್ಯಾನ್ಯುಯಲ್ ಆಗಿತ್ತು. ಈಗ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ನಾವು ವರ್ಗಾವಣೆ ಹೋದಾಗ ಆ ದಾಖಲೆ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಅಲ್ಲಿ ಕೇಳಿದ್ರೆ ಇಲ್ಲಿದೆ ಅನ್ನೋದು, ಇಲ್ಲಿ ಕೇಳಿದ್ರೆ ಅಲ್ಲಿದೆ ಅನ್ನೋದು, ಈಗಲೂ ಕೂಡ ಗೊಂದಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಹೇಗೆ ಸರ್ ಇದನ್ನ ಪರಿಹರಿಸೋದು? ಸರ್, ಈಗ ಏನ್ ಗೊಂದಲ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು ಸರ್. ಏನ್ ಗೊಂದಲ ಅಂದ್ರೆ ಲಭ್ಯತೆ ಇಲ್ಲ ಅಂತ. ಏನ್ ವರ್ಗಾವಣೆಗೆ ಹೋಗಿ ಕೇಳಿರ್ತೀವಿ, ನಮ್ಮ ದಾಖಲೆ ಕೊಡಿ ಅಂತ ನಾವು ಕೇಳಿದಾಗ ಇನ್ನು ಅವ್ರು ಕಳಿಸಿಲ್ಲ ಅಂತಾರೆ. ಯಾಕೆ ಕಳಿಸಿಲ್ಲ ಅಂದ್ರೆ ಅವ್ರನ್ನ ಕೇಳಿ ಅಂತಾರೆ. ಮತ್ತೆ ನಾವು ಹಿಂದೆ ಯಾವ ಸ್ಟೇಷನ್ ಅಲ್ಲಿ ಇದು ಅಲ್ಲಿಗೆ ಹೋಗಿ ಅವ್ರನ್ನ ಕೇಳುವಂತ ಪರಿಸ್ಥಿತಿ ಕೂಡ ಬಂದಿದೆ. ಕೆಲವರು ಅದನ್ನ ಫೇಸ್ ಮಾಡಿದ್ದಾರೆ. ಅಲ್ಲೋ ಕೇಳಿದಾಗ ಇಲ್ಲ ನಾವು ಕಳಿಸಿಬಿಟ್ಟಿದೀವಿ ಅಂತಾರೆ, ಇಲ್ಲಿ ಕೇಳಿದ್ರೆ ಇಲ್ಲ ಬಂದಿಲ್ಲ ಅಂತಾರೆ. ಈ ಮಧ್ಯೆ ಈ ಟ್ರಾನ್ಸಿಟ್ ಅನ್ನೋದು ಏನಿದೆ, ಇದರಲ್ಲಿ ಸ್ವಲ್ಪ ಗೊಂದಲ ಇತ್ತು. GFR ನಲ್ಲಿ ಜನರಲ್ ಫೈನಾನ್ಷಿಯಲ್ ರೂಲ್ಸ್ ಅಂತ ಇದೆ. ನಿಮ್ಮ ಸರ್ವಿಸ್ ಬುಕ್ ಒಂದು ಕಾಪಿ ಎಂಪ್ಲಾಯಿ ಕೊಡಬೇಕು ಅನ್ನೋದು ರೂಲ್ ಇದೆ. ಅದು ಎಂಪ್ಲಾಯಿ ಕೊಡಬೇಕು. ನಾವು ಅದು ಕಾರ್ಯಗತ ಆಗಿಲ್ಲ ಸರ್. ರೂಲ್ ಅಂತೂ ಇದ್ದೇ ಇದೆ. ನಾವು ಅವ್ನ ಎಂಪ್ಲಾಯಿಗೆ ಕೆಲವು ಸತಿ ಅವ್ನ ಗಮನಕ್ಕೆ ಬಂದಿರಲ್ಲ, ಇಂಥ ರೂಲ್ ಇದೆ ಅಂತ ಹೇಳಿ ನಾವು ಹೇಳ್ಬೇಕು, ನೋಡಪ್ಪ ನಿನ್ಗೊಂದಿದೆ, ನೀವೊಂದು ಕಾಪಿ ತಗೋಂತ ಆಫೀಸು ಸಹ ಕೊಡಕ್ ಪ್ರಯತ್ನ ಮಾಡ್ಬೇಕು. ಅವ್ನಿಗೊಂದು ಕಾಪಿ GFR ಅಲ್ಲಿ ಇದೆ, ಒಂದು ಕಾಪಿ ಎಂಪ್ಲಾಯಿ ಕೊಡಬೇಕು ಅಂತ. ಹಾಗಾದ್ರೆ ಅವ್ನು ನೋಡ್ಕೊಳಕ್ ಅನುಕೂಲ ಆಗುತ್ತೆ. ಅದಕ್ಕೆ ಪ್ರತಿ ವರ್ಷ ಸರ್ವಿಸ್ ರಿಜಿಸ್ಟರ್ ನಾವು ವೆರಿಫೈ ಮಾಡಿಸೋದು, ಸಿಗ್ನೇಚರ್ ಹಾಕಿಸ್ಕೊಳ್ಳೋದು. ನೋಡಪ್ಪ ಏನಾದ್ರು ತಪ್ಪಿದ್ರೆ ಹೇಳ್ಬಿಡಿ ಇಲ್ಲೇ. ಅನ್ಯತಾ ಭಾವದಿಂದ ಒಂದು ಪ್ರಶ್ನೆ ನಂದು. ನಿಮ್ ಸರ್ವಿಸ್ ರೆಕಾರ್ಡ್ ಕಳೆದೋಗ್ಬಿಟ್ಟಿದೆ, ಕಾಣೆಯಾಗ್ಬಿಟ್ಟಿದೆ ಅಂತಾರೆ. ಇದು ನಿಮ್ಮ ಅನುಭವಕ್ಕೆ ಬಂದಿಲ್ಲ ಸರ್? ನನ್ನ ಅನುಭವ ಆ ತರದ್ದು ಯಾವುದೂ ಆಗಿಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ನಮ್ಮ ಸರ್ವಿಸ್ ರೆಕಾರ್ಡ್ಸ್. ವಿಶೇಷವಾಗಿ ಸರ್, ಕಚೇರಿಗಳಲ್ಲಿ ಈ ಹಣಕಾಸು ನಿಯಮಗಳು ಅಂತ ಕೆಲವೊಂದು ಇರುತ್ತೆ, ವೆರಿ ಸ್ಟ್ರಿಕ್ಟ್. ಅದು ವೆರಿ ಸ್ಟ್ರಿಕ್ಟ್. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ, ಅಂದ್ರೆ ಈಗ ಏನ್ ಮಾಡಿದೆ, ನಮಗೆ ಡೈರೆಕ್ಟರೇಟ್ ಇಂದ ಇಷ್ಟು ಬಜೆಟ್ ಅಂತ ಬರುತ್ತೆ ಸರ್. ಅಂದ್ರೆ ನಾವು ಆನ್ಯುಯಲ್ ಬಜೆಟ್ ಮಾಡೋಕ್ಕಿಂತ ಮುಂಚೆ ಮಾರ್ಚ್ ಒಳಗಡೆ ನಾವು ಇದು ಎಕ್ಸ್ಪೆಂಡಿಚರ್ ಮತ್ತೆ ಮಿಕ್ಕಿದೆಲ್ಲ ಕಳಿಸ್ಕೊಡ್ಬೇಕು ಡೈರೆಕ್ಟರ್ಗೆ. ಆಮೇಲೆ ಬಜೆಟ್ ಶುರು ಆಗುತ್ತೆ. ಎಷ್ಟು ಬೇಕು ಅನ್ನೋದನ್ನ ಈಗ ಇಂಜಿನಿಯರಿಂಗ್ ಭಾಗದವ್ರು ಕೇಳ್ತೀವಿ, ಈ ತರದ್ ಏನಾದ್ರು ನಿಮ್ದು ಇದ್ರೆ ಪ್ರಪೋಸಲ್ಸ್ ಇದ್ರೆ ಕೊಡಿ, ಅದನ್ನ ಇನ್ಕ್ಲೂಡ್ ಮಾಡ್ತೀವಿ. ಪ್ರೋಗ್ರಾಮ್ ಏನಾದ್ರು ಇದ್ರೆ ಪ್ರಪೋಸಲ್ಸ್ ಇದ್ರೆ ಕೊಡಿ, ಅದನ್ನ ಇನ್ಕ್ಲೂಡ್ ಮಾಡ್ತೀವಿ. ಆಮೇಲೆ ಟೋಟಲ್ ಸಂಬಳ, ಸ್ಯಾಲರಿ ಎಲ್ಲ ಎಂಪ್ಲಾಯಿದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓವರ್ ಆಲ್ ಎಕ್ಸ್ಪೆಂಡಿಚರ್ ಏನು ಆಫೀಸಿಗೆ ಆ ವರ್ಷಕ್ಕೆ ಏನ್ ಬೇಕು ಅಂತ ಹೇಳಿ ಇಷ್ಟು ಒಂದು ಡ್ರಾಫ್ಟ್ ಮಾಡ್ಬಿಟ್ಟು ಹೆಡ್ ಆಫ್ ಆಫೀಸ್ ಹತ್ರ ಅಪ್ರೂವಲ್ ತಗೊಂತೀವಿ. ಅಪ್ರೂವಲ್ ತಗೊಂಡ್ಬಿಟ್ಟು ಕರೆಕ್ಟ್ ಆಗಿದೆ ನೋಡಿ ಸರ್, ಲಾಸ್ಟ್ ಇಯರ್ ಇಷ್ಟು ಕೊಟ್ಟಿದ್ರು, ಈ ವರ್ಷ ಇಷ್ಟಕ್ಕೆ ಪ್ರಪೋಸಲ್ ಕೊಡ್ತಾ ಇದ್ದೀವಿ, ಕರೆಕ್ಟ್ ಆಗಿದೆ ನೋಡಿ. ಅವರು ಎಲ್ಲ ವಿಂಗ್ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸರಿ ಇದೆ ಅಂತ ಅಂದ್ಮೇಲೆ ಅದನ್ನ ಡೈರೆಕ್ಟರೇಟ್ ಕಳಿಸ್ಕೊಡ್ತೀವಿ. ಆಮೇಲೆ ಬಜೆಟ್ ಸ್ಯಾಂಕ್ಷನ್ ಆಗಿ ಬರುತ್ತೆ. ನಾವು ಸಾಮಾನ್ಯವಾಗಿ ಕೇಳುವಂತದ್ದು ಪಾವತಿ ವಿಳಂಬ, ಲೇಟ್ ಪೇಮೆಂಟ್, ಟೈಮ್ಗೆ ಆಗ್ತಾ ಇಲ್ಲ, ಇದನ್ನ ಕೇಳ್ತಾ ಇರ್ತೀವಿ ಅವಾಗ. ಅದು ಮಾರ್ಚ್ ಬಂತು ಅಂತಂದ್ರೆ ಅದು ಒಂಥರ ಎಲ್ಲರ ಎದೆನಲ್ಲಿ ಡಬಡಬ ಶುರುವಾಗುತ್ತೆ. ಇಲ್ಲಿ ಬಾಕಿ ಉಳಿಸ್ಕೊಳ್ಳಂಗಿಲ್ಲ, ಕೊಡಕ್ಕೆ ಹೋದ್ರೆ ಅದು ಸರಿಯಾಗಿ ದಾಖಲೆಗಳ ಲಭ್ಯತೆ ಇಲ್ಲ, ಸಪೋರ್ಟ್ ಇಲ್ಲ, ಇವೆಲ್ಲ ಆಗತ್ತೆ. ಇದನ್ನು ಹೇಗೆ ನಿಭಾಯಿಸ್ತಿದ್ದೀರಿ ಸರ್ ನೀವು? ಸರ್, ಈಗ ಏನಾಗುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಪೇಮೆಂಟ್ ಕೊಡಬೇಕು ಅಂತಂದ್ರೆ ಪರ್ಚೇಸಸ್ ಮಾಡಿರ್ತೀವಿ ಅಂತ ಏನೋ ಮಾಡಿರ್ತೀವಿ. ಆ ಪರ್ಚೇಸಸ್ ಕರೆಕ್ಟ್ ಆಗಿದೆಯಾ, ಬಿಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲ ಮೆಟೀರಿಯಲ್ ಕರೆಕ್ಟ್ ಆಗಿದೆಯಾ, ಎಲ್ಲ ಚೆಕ್ ಮಾಡಿಬಿಟ್ಟು ವೆರಿಫೈ ಮಾಡಿಸ್ತೀವಿ. ಅದು ಎಲ್ಲ ಮೆಟೀರಿಯಲ್ ಕರೆಕ್ಟ್ ಆಗಿದೆ, ಕ್ವಾಲಿಟಿ ಕರೆಕ್ಟ್ ಆಗಿದೆ ಅಂತ ಸರ್ಟಿಫೈ ಆದ್ಮೇಲೆ ಆ ಬಿಲ್ ಪೇಮೆಂಟ್ಗೆ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು. ಅಂದ್ರೆ ನಮ್ಮ ಬಜೆಟ್ ಎಷ್ಟಿದೆ ಅಂತ ಅದನ್ನ ನೋಡ್ಕೊಂಡು ಪ್ರಯಾರಿಟಿ ವೈಸ್
ಪ್ರಯಾರಿಟಿ ವೈಸ್ ಕೊಟ್ಕೊಂಡು ಹೋಗ್ತೀವಿ, ಯಾವ್ದಕ್ಕೆ ಎಷ್ಟು ಕೊಡಬೇಕು ಅನ್ನೋದ್ರಲ್ಲಿ. ಆ ಒಂದು ಚೂರು ಹೆಚ್ಚು ಕಡಿಮೆ ಆಗಿದ್ರು ಸಹ ಅದನ್ನು ಫಾಲೋ ಅಪ್ ಮಾಡಕ್ಕೆ ನೆಕ್ಸ್ಟ್ ನಾವು ಇನ್ನೊಂದು ಪ್ರಾವಿಷನ್ ಡೈರೆಕ್ಟರೇಟ್ ಕಳಿಸ್ತೀವಿ. ಸ್ವಲ್ಪ ಬಜೆಟ್ ಬೇಕಾಗಿತ್ತು ಈ ಒಂದು ಕಾಲ ಇದರಲ್ಲಿ ಪ್ರಾವಿಷನ್ಗೆ ಅಂತ ಹೇಳಿ, ಅದನ್ನು ಡೈರೆಕ್ಟರೇಟ್ ಹೋಗಿ ಫಾಲೋ ಅಪ್ ಮಾಡಿ ಆದಷ್ಟು ಹಣ ತಗೊಳಕ್ಕೂ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಬಟ್ ನನ್ನ ಸರ್ವಿಸ್ ಅಲ್ಲಿ ಆ ಥರ ತುಂಬಾ ವ್ಯತ್ಯಾಸ ಆಗಿರೋದು ಯಾವ ಕೇಸು ಇಲ್ಲ ಸರ್. ಸರ್, ಇಂದಿನ ಒಂದು ಕಂಪ್ಯೂಟರ್ ಯುಗದಲ್ಲಿ ನಾವು ಈ ಅಕೌಂಟ್ ಕೆಲಸವನ್ನ ತುಂಬಾ ಸುಲಭ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಕಂಪ್ಯೂಟರ್ ಬಂದಿದ್ದು ಸುಲಭನ, ಹೇಗಿದ್ರ ಕತೆ ಅಂತ? ಅರೆ, ನೀವ್ ಏನ್ ಫೀಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋ. ಡಿಜಿಟಲ್ ಆದ್ರೂ ಸಹ ನಾವು ಫಸ್ಟ್ ಫೀಡ್ ಮಾಡ್ಬೇಕು ತಾನೆ ಕಂಪ್ಯೂಟರ್ಗೆ ಏನ್ ಮಾಡಬೇಕು, ಡೇಟಾ ಎಂಟ್ರಿ ಡೇಟಾ ಎಂಟ್ರಿ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕು. ಅಲ್ಲಿ ಕರೆಕ್ಟ್ ಆಗಿದೆ, ಎಂಟ್ರಿ ಕರೆಕ್ಟ್ ಆಗಿದೆ ಅಂತಂದ್ರೆ ಯಾವ್ದೋ ಊಹೆನಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡ್ಬಿಟ್ಟು ಡೇಟಾ ಎಂಟ್ರಿ ಆದ್ರೆ ಅದು ಕಂಪ್ಯೂಟರ್ ಮಿಸ್ಟೇಕ್ ಅಲ್ಲ, ನಮ್ ಮಿಸ್ಟೇಕ್ ಆಗಿರುತ್ತೆ. ಸೊ ಆ ಡೇಟಾ ಎಂಟ್ರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು, ಅವಾಗ ಏನು ಅಂತ ತೊಂದರೆ ಆಗೋಲ್ಲ ಸರ್. ಮತ್ತೆ ಈ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬಾ ಮುಖ್ಯ. ಅಕೌಂಟ್ಸ್ ಅಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ, ಸ್ಯಾಲ್ರಿ ಎಷ್ಟು ಬರುತ್ತೋ, ಎಷ್ಟು ಹೋಗುತ್ತೋ, ಏನಾಗುತ್ತೋ, ಆಫೀಸ್ ಎಕ್ಸ್ಪೆಂಡಿಚರ್ಸ್ ಅದಿಷ್ಟು ಖರ್ಚಾಗುತ್ತೋ, ಹೇಗೆ ಅದನ್ನ ಕಾಪಾಡಿದೀರಾ? ಅಂದ್ರೆ ನೀವು ವೈಯಕ್ತಿಕವಾಗಿ ಹೇಳ್ತೀರೋ ಆಫೀಸ್ ಬಗ್ಗೆ? ಆಫೀಸ್ ಬಗ್ಗೆ ವೈಯಕ್ತಿಕವಾಗಿ ಯಾವುದಿಲ್ಲ ಸರ್. ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡುವಂಥದ್ದಿಲ್ಲ. ನೀವು ತುಂಬಾ ಶುದ್ಧವಾಗಿ ಕೆಲಸ ಮಾಡಿದೀರಾ, ಯಾವುದೇ ನಿಮ್ಮ ಹತ್ರ ಒಂದು ಪ್ರಶ್ನೆ ಮಾಡುವಂಥದ್ದೇ ಇಲ್ಲ. ಈಗ ಒಂದು ಆಫೀಸ್ ಅಂದ ತಕ್ಷಣ ಅಲ್ಲಿ ಟ್ರಾನ್ಸ್ಪರೆನ್ಸಿ, ಅಕೌಂಟ್ಸ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಹೇಗೆ ಮೇಂಟೈನ್ ಮಾಡಬೇಕು ಸರ್? ನಾವೇನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಬಜೆಟ್ ನೋಡ್ಕೊಂಡಿರ್ತೀವಿ. 20 ಲಕ್ಷ ಬಜೆಟ್ ಕೇಳಿರ್ತೀವಿ ಅಂತ ಇಟ್ಕೊಳ್ಳಿ ಆ ವರ್ಷಕ್ಕೆ. ನಮಗೆ ಅವ್ರು ಕೊಟ್ಟಿರೋದು 15 ಲಕ್ಷ ಕೊಟ್ಕೊಳ್ಳಿ. ಈ 15 ಲಕ್ಷ ನಮ್ಗೆ 5 ಲಕ್ಷ ಕಡಿಮೆ ಇದೆ, ಶಾರ್ಟೇಜ್ ಇದೆ. ನಾವು ಹೆಡ್ ಆಫ್ ಆಫೀಸ್ ಹತ್ರ ಮತ್ತೆ ಕನ್ಸರ್ನ್ ಡೀಲರ್ ಹತ್ರ ನೋಡಿ ಸರ್, ಇಷ್ಟೇ ಬಜೆಟ್ ಇರೋದು, ಇದನ್ನ ನೀವು ಪ್ರೋಗ್ರಾಮ್ ಅನ್ನ ಹೇಗೆ ಮಾಡ್ತೀರಾ ಈ ಬಜೆಟ್ ವೈಸ್ ಅನ್ನೋದನ್ನ ನೀವು ಫಸ್ಟೇ ನಿರ್ಧಾರ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಎಲ್ಲ ಮಾಡ್ಬಿಟ್ಟು ದುಡ್ಡಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಇಷ್ಟಿದೆ ಅಂತ ಫಸ್ಟ್ ಡೈರೆಕ್ಟರೇಟ್ಗೆ ಹೆಡ್ ಆಫ್ ಆಫೀಸ್ಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ ಸರ್, ಇಷ್ಟಿದೆ ಅಂತ ಹೇಳಿ. ಆಮೇಲೆ ಅದ್ರ ಪ್ರಕಾರ ನಾವು ಪ್ರತಿ ತಿಂಗಳು ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅಂತ ಮಾಡ್ತಿರ್ತೀವಿ. ಹೌದು, ಆ ಪ್ರತಿ ತಿಂಗಳ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಹೆಡ್ ಆಫ್ ಆಫೀಸ್ಗೆ ತೋರಿಸ್ತೀವಿ. ಸರ್, ಈ ಪ್ರೋಗ್ರಾಮ್ಗೆ ಇಷ್ಟೊಂದು ಹೋಗಿದೆ, ಇಷ್ಟೇ ಹಣ ಇರೋದು, ಇದ್ರ ಮೇಲೆ ನೀವು ಗೈಡೆನ್ಸ್ ಕೊಡಿ ಸರ್ ಅಂತ ಹೇಳ್ತೀವಿ. ಅವ್ರು ಅದ್ರ ಪ್ರಕಾರ ನಮಗೆ ಕೊಡ್ತಾರೆ, ನಾವು ಮಾಡ್ತೀವಿ. ಆದ್ರೂ ಕಡಿಮೆ ಆದ್ರೂ ಸಹ ಇಮ್ಮಿಡಿಯೇಟ್ ಆಗಿ ಇನ್ನೂ ಹಣ ಬೇಕು ಅಂದ ತಕ್ಷಣ ಡೈರೆಕ್ಟರೇಟ್ಗೆ ರಿಮೈಂಡ್ ಮಾಡ್ತೀವಿ. ಈ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಎಕ್ಸ್ಟ್ರಾ ಸ್ವಲ್ಪ ಹಣ ಬೇಕು, ನಾವು ಕೇಳಿದ್ದಿಷ್ಟು 20 ಲಕ್ಷ, ನೀವು ಕೊಟ್ಟಿರೋದು 15 ಲಕ್ಷ, ಕಷ್ಟ ಆಗಿದೆ ಅಂತ ಹೇಳಿ ಇಯರ್ ಎಂಡ್ ಅಲ್ಲಿ ಒಂದ್ಸತಿ ರಿಮೈಂಡ್ ಮಾಡ್ತೀವಿ ಡೈರೆಕ್ಟರೇಟ್ಗೆ, ಹಣ ಬಿಡುಗಡೆ ಮಾಡಿ ಅಂತ ಹೇಳಿ. ಅವ್ರಿಗೆ ಎಷ್ಟೋ ಒಂದು ಬಿಡುಗಡೆ ಮಾಡ್ತಾರೆ, ಅದ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸರ್. ಅಂತ ಮೇಜರ್ ತೊಂದರೆ ಏನು ಆಗದೆ ಇರೋಂಗ್ ನೋಡ್ಕೊಂಡಿದೀವಿ ನಾವು. ಸರ್, ಈ ಬಡ್ಜೆಟ್ ಅಂದ ತಕ್ಷಣ ನೀವು ಇದ್ದಂತ ಹಣಕ್ಕಿಂತಲೂ ಹೆಚ್ಚಾಗಿ ಖರ್ಚು ಮಾಡಿಬಿಟ್ರೆ ಅದಕ್ಕೂ ಮೆಮೊ ಇಶ್ಯೂ ಆಗುತ್ತೆ. ಹೌದು, ಹೇಗ್ರಿ ನೀವು ಖರ್ಚು ಮಾಡಿದ್ರಿ, ಹಣ ಇಲ್ದೇನೆ ಹೆಂಗ್ ಖರ್ಚು ಮಾಡಿಬಿಟ್ರಿ ಅಂತ. ಇನ್ ಕೇಸ್ ಹಣ ಉಳಿಸ್ಬಿಟ್ವಿ ಅಂದ್ಕೊಳ್ಳಿ, ನೀವು ಈ ತರ ಹಣ ಉಳಿಸಿದ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ಬಡ್ಜೆಟ್ ಕೊಡಲ್ಲ, ಅರ್ಧಕ್ಕರ್ಧ ಕಟ್ ಮಾಡಿ ಕೊಡ್ತಾರೆ ಅಂತ. ಹೇಗೆ ಸರ್ ಇದನ್ನ ಬ್ಯಾಲೆನ್ಸ್ ಮಾಡುವಂತದ್ದು? ಈಗ ಒಂದು ಉದಾಹರಣೆ ನನ್ನ ಪೀರಿಯಡ್ ಅಲ್ಲಿ ನಾನು ಮಾಡಿದ್ದೀನಿ. ಅದನ್ನ ಏನ್ ಮಾಡಿದ್ದೀನಿ ಅಂತಂದ್ರೆ, ಈಗ ನಮಗೆ ಮಂತ್ಲಿ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಗೊತ್ತಿರುತ್ತೆ, ಎಷ್ಟು ಹಣ ಬೇಕು, ಒಂದು 5 ಲಕ್ಷನೋ 4 ಲಕ್ಷನೋ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಆ ಮಂತ್ಲಿ ಎಕ್ಸ್ಪೆಂಡಿಚರ್ ಸ್ವಲ್ಪ ಹಣ ಉಳಿದಿರೋದು ನಾವೇನ್ ಮಾಡ್ತೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ, ಅಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತೀವಿ. ಒಂದು ಫಿಕ್ಸೆಡ್ ಡೆಪಾಸಿಟ್ 15 ದಿವಸಕ್ಕೂ ಪ್ರಾವಿಷನ್ ಇದೆ, 20 ದಿವಸಕ್ಕೂ ಪ್ರಾವಿಷನ್ ಇದೆ. ಆಗ 15 ದಿವಸ ಪ್ರಾವಿಷನ್ ಇದ್ರೆ ಅಷ್ಟು ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟ್ ಬರುತ್ತೆ, ಅದು ಆಕಾಶವಾಣಿಗೆ ಆಗುತ್ತೆ, ಸಂಸ್ಥೆಗೆ ಆಗುತ್ತೆ. ಆ ಹಣ ಉಳಿದಂಗೆ ಅದನ್ನ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಆಮೇಲೆ ಬಜೆಟ್ ಕೇಳ್ಬೇಕಾದ್ರೆ ನೋಡಿ, ಇಷ್ಟು ಹಣ ಕೊಟ್ಟರು ಸಹ ಇಷ್ಟು ನಾವು ಡಿಸಿಪ್ಲಿನ್ ಇಂದ ಹಣನ ನಾವು ವ್ಯಯ ಮಾಡ್ದಲೇ ಇಷ್ಟನ್ನು ಮೇಂಟೈನ್ ಮಾಡಿದೀವಿ, ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡಿದೀವಿ. ನಾವು ಎಕ್ಸ್ಟ್ರಾ ಹಣ ಏನಾದ್ರೆ ಅದನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು FD ಮಾಡ್ಬಿಟ್ಟು ಅದಕ್ಕೆ ಬಡ್ಡಿನೂ ತಗೊಂಡಿದೀವಿ. ಅವಾಗ ಡೈರೆಕ್ಟರೇಟ್ ಅಂತ ಖುಷಿ ಆಗುತ್ತೆ, ಪರವಾಗಿಲ್ಲ ತುಂಬಾ ಡಿಸಿಪ್ಲಿನ್ ಆಗಿ ಮಾಡಿದ್ದಾರೆ ಅಂತ ಹಣ ಬಿಡುಗಡೆ ಮಾಡಿದ ಕೇಸು. ಸರ್, ತಾವು ನಿವೃತ್ತಿ ನಂತರ ಆಡಳಿತ ವರ್ಗದ ಸಿಬ್ಬಂದಿಗೆ ಅಥವಾ ಲೆಕ್ಕ ವಿಭಾಗದ ಸಿಬ್ಬಂದಿಗೆ ನೀವು ವಿಶೇಷವಾಗಿ ತರಬೇತಿಗಳನ್ನು ನೀಡ್ತಾ ಇದ್ದೀರಿ. ಅವ್ರಿಗೆ ಬೇಕಾದಂತಹ ಒಂದು ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹೈದರಾಬಾದ್ ಬೇರೆ ಬೇರೆ ಕಡೆಗಳೆಲ್ಲ ಹೋಗಿ ತರಬೇತಿಯನ್ನು ಕೊಟ್ಟಿದ್ದೀರಾ. ಹೇಗಿತ್ತು ಸರ್ ಅನುಭವ? ಅದು ತುಂಬಾ ಚೆನ್ನಾಗಿತ್ತು. ನನಗೆ ವೈಯಕ್ತಿಕವಾಗಿ ತುಂಬಾ ಸಹಾಯನೂ ಆಯ್ತು. ನನ್ನ ಒಂದು ಅನುಭವ, ನನ್ನ ಒಂದು ಏನ್ ನಾನು ಕಾನೂನನ್ನು ತಿಳ್ಕೊಂಡಿದ್ದೀನಿ, ಕಾನೂನಲ್ಲಿ ಏನು ವಿಶೇಷವಾದ ಸಂದರ್ಭಗಳಿದೆ, ಅದನ್ನೆಲ್ಲರೂ ನಾನು ಅವರಿಗೆ ಉಪಯೋಗಕ್ಕಾಗಿ ಹೇಳ್ಕೊಟ್ಟಿದ್ದೀನಿ. 2012ರಿಂದ ನನಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕರೆದರು. 2016 ತನಕನೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ತಿದ್ರು. ನಂತರ ಆಮೇಲೆ ಏನಾಯ್ತು, ನಾನು ರಿಟೈರ್ ಆದ್ಮೇಲೂ ಸಹ ಈ ಒಂದು ವಿಷಯದ ಮೇಲೆ ನಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಈಗಲೂ ಕೊಡ್ತಾ ಇದ್ದೀರಾ? ಈಗಲೂ ಕೊಡ್ತೀನಿ. ಕರಿತಿರ್ತಾರೆ, EPF ಡಿಪಾರ್ಟ್ಮೆಂಟ್ ಅಂತ ಇದೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಅವರು ಕರಿತಿರ್ತಾರೆ. ಅವರು ಸರ್ ನಮ್ಮಲ್ಲೂ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಇದೆ, ನೀವು ಬಂದು
ನಮಗೆ ಹೇಳ್ಕೊಡಿ ಅಂತ ನಮ್ಗೆ ಸಬ್ಜೆಕ್ಟ್ ಕೊಡ್ತಾರೆ. ಅದರವಾಗ ಅದನ್ನು ಹೋಗಿ ನಾನು ಅವರಿಗೆ ಪಾಠ ಮಾಡ್ತೀನಿ. ಈಗಲೂ ಸಹ ಸರ್ವಿಸ್ ಕೊಡ್ತಾ ಇದ್ದೀನಿ. ನೀವು ಸದಾ ನಗುಮುಖದಲ್ಲಿ ಇರ್ತೀರಾ, ನಗ್ನಗ್ತಾ ಇರ್ತೀರಾ. ನಿವೃತ್ತಿ ಅನ್ನೋದು ಅದು ಒಂದು ಲೆಕ್ಕ ಇರಬಹುದು, ಆದ್ರೆ ಅದೇ ಇದೆ, ಹಸನ್ಮುಖಿ ಸದಾ ಸುಖಿ ಅಂತ. ನೋಡಿ ಎಂತ ದೊಡ್ಡ ಮಾತಿದು. ಈಗಲೇ ನೀವು ಹಸನ್ಮುಖಿಯಾಗಿ ಸದಾ ಸುಖವಾಗಿರ್ಬೇಕು. ನಿಮ್ಮ ಒಂದು ನಿವೃತ್ತಿ ಜೀವನ ಏನಿದೆ ಹೀಗೆ ಹಸನ್ಮುಖಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು.